ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನ ಇದು ಮೂರನೇ ಬಾರಿಗೆ ಅಟ್ಯಾಕ್ ಅನ್ನು ಮುಂದುವರಿಸಿದೆ. ಎಲ್ಒಸಿಯಲ್ಲಿ ಗುಂಡಿನ ಚಕಮಕಿಯನ್ನ ನಡೆಸಲಾಗ್ತಾ ಇದೆ. ಆರ್ಎಸ್ಪೋರಾದಲ್ಲಿ ನಿರಂತರವಾಗಿ ಫೈರಿಂಗ್ ಅನ್ನ ನಡೆಸಲಾಗ್ತಾ ಇದೆ. ಅಪ್ರಚೋದಿತ ದಾಳಿಯನ್ನ ಮುಂದುವರಿಸಿದೆ. ಶ್ರೀನಗರ ಏರ್ಪೋರ್ಟ್ ಬಳಿಯೂ ಕೂಡ ಭಾರೀ ಸ್ಫೋಟದ ಸದ್ದೊಂದು ಕೇಳಿ ಬಂದಿದೆ. ಅಮೃತಸರದಲ್ಲಿ 4 ಡ್ರೋನ್ಗಳನ್ನ ಈಗಾಗಲೇ ಉಡೀಸ್ ಮಾಡಿದೆ ಭಾರತೀಯ ಸೇನೆ. ಬಾರ್ಮರ್ನಲ್ಲಿ 2 ಡ್ರೋನ್ಗಳನ್ನ ನಾಶಪಡಿಸಲಾಗಿದೆ. ಹಲವಾರು ಡ್ರೋನ್ಗಳನ್ನ ಬೆನ್ನಿಗೆ ಬಿಡ್ತಾನೆ ಹೋಗ್ತಾ ಇದೆ. ಬಾರಾಮುಲ್ಲಾದಲ್ಲೂ ಕೂಡ 8 ರಿಂದ 10 ಬಾರಿ ಭಾರೀ ಸ್ಫೋಟ ಸದ್ದು ಕೇಳಿಬಂದಿದೆ. ಬಾರಾಮುಲ್ಲಾ ಉರಿ ಸೆಕ್ಟರ್ನಲ್ಲಿ ಡ್ರೋನ್ ದಾಳಿ ವಿಫಲಗೊಳಿಸಿದೆ ಭಾರತೀಯ ಸೇನೆ. ಬಾರಾಮುಲ್ಲಾದಲ್ಲಿ 8 ರಿಂದ 10 ಬಾರಿ ಸ್ಫೋಟದ ಸದ್ದು ಕೇಳಿಬಂದಿದೆ. ಪ್ರತಿಯೊಂದು ದಾಳಿಯನ್ನು ಕೂಡ ವಿಫಲಗೊಳಿಸುವಂತಹ ಪ್ರಯತ್ನವನ್ನು ಈಗಾಗಲೇ ನಡೆಸಲಾಗಿದೆ. ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ ಭಾರೀ ಪ್ರಮಾಣದಲ್ಲಿ ಅಟ್ಯಾಕ್ ಅನ್ನ ಮುಂದುವರಿಸಿದೆ. ಕಳೆದ 2 ದಿನದಲ್ಲೂ ಕೂಡ ಈ 4 ರಾಜ್ಯಗಳ ಹಲವು ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ಡ್ರೋನ್ ದಾಳಿ, ಶೆಲ್ ದಾಳಿಯನ್ನ ಮುಂದುವರಿಸಿದೆ. ಇವತ್ತು ಕೂಡ ತನ್ನ ರಾತ್ರಿ ಚಾಳಿಯನ್ನು ಮುಂದುವರಿಸಿದೆ. ಪಂಜಾಬ್ ಅಂಡ್ ಕಾಶ್ಮೀರದಲ್ಲಿ ಸಾಂಬಾ, ಅವಂತಿಪೋರ, ಉಧಂಪುರ್, ಜಮ್ಮು ಎಲ್ಲೆಡೆ ಭಾರೀ ಸದ್ದು ಕೇಳಿಬಂದಿದ್ದು ಜನ ಬೆಚ್ಚಿ ಬಿದ್ದಿದ್ದಾರೆ. ಪಂಜಾಬ್ನಲ್ಲೂ ಕೂಡ ಪಠಾನ್ಕೋಟ್, ಫಿರೋಜ್ಪುರ, ಅಮೃತ್ಸರ್, ಬಠಿಂಡಾ ನಿರಂತರವಾಗಿ ಅಟ್ಯಾಕ್ ಆಗ್ತಾ ಇದೆ ಆ ಭಾಗದಲ್ಲಿ. ರಾಜಸ್ಥಾನದಲ್ಲೂ ಕೂಡ ಪೋಖ್ರಾನ್, ಜೋಧ್ಪುರ್, ಜೈಸಲ್ಮೇರ್ ಶೆಲ್ ದಾಳಿಗಳು, ಡ್ರೋನ್ಗಳನ್ನ ತೂರಿ ಬಿಡ್ತಾ ಇದ್ದಾರೆ. ವಿಫಲ ಯತ್ನ ನಡೀತಾ ಇದೆ. ಇದರ ಪ್ರತಿಕಾರವಾಗಿ ಈಗಾಗಲೇ ಸೈರನ್ ಅನ್ನ ಮೊಳಗಿಸಲಾಗಿತ್ತು. ಬ್ಲಾಕ್ಔಟ್ ಅನ್ನ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಆ ಡ್ರೋನ್ಗಳಾಗ್ಲಿ, ಶೆಲ್ ದಾಳಿಗಳನ್ನಾಗ್ಲಿ ಎಲ್ಲವನ್ನು ಕೂಡ ನಿರ್ನಾಮ ಮಾಡುವಂತಹ ಕೆಲಸವನ್ನ ನಿರಂತರವಾಗಿ ಭಾರತೀಯ ಸೇನೆ ಕೂಡ ಮಾಡ್ತಾ ಬರ್ತಾ ಇದೆ. ಭಾರತೀಯ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲವನ್ನೂ ಧ್ವಂಸಗೊಳಿಸಿದೆ.